ಎರಡು ಸಾಂಗ್ ಆಗಿದೆ. ಈಗ ಫೈಟ್ ಶೂಟ್ ನಡೀತಾ ಇದೆ. ಜನವರಿ ಲಾಸ್ಟ್ ಎಂಡಲ್ಲಿ ಇದು ಮಾಡ್ತೀರಿ ಏನೋ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ತಾ ಇದ್ದೀರಿ. ಹೌದು, ಮೊದಲನೇ ಸಿನಿಮಾ. ಸಿನಿಮಾಗೆ ಬರೋ ಕಾರಣ ಇಷ್ಟೇ, ಆ ಪ್ರೀತಿಯ ಲೋಕ ಸಿನಿಮಾ ನೋಡಿದೆ. ಅವ್ರು ನಂದನ್ ಪ್ರಭು ಅವರು BTS ಕಂಡಕ್ಟರ್ ಆಗಿದ್ದರು. ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಅನ್ನೋ ಒಂದು ನಿಟ್ಟಲ್ಲಿ ಯಾವುದಾದ್ರೂ ಒಂದು ಸಿನಿಮಾಗ ಆಗಬೇಕಂತ ಒಂದು 4 ಜನ ನಾವು ಒಂದು ಕುತ್ಕೊಂಡು ಮಾತಾಡಿ ಸಹ ಪ್ರೊಡ್ಯೂಸರ್ಗಳು ಮತ್ತು ಪ್ರೊಡ್ಯೂಸರ್ ಒಂದು 4 ಜನ ತೀರ್ಮಾನ ತಗೊಂಡು ಸರಿ ಮಾಡೋದು ಸರಿ ಅಂತ ಹೇಳಿದಾಗ ಸರಿ ಮಾಡಬೇಕು ಅಂದಾಗ ನನಗೆ ಕಂಡಿದ್ದು ಇವನು ರಾಜೇಶನ್ನ ಹಾಕ್ಕೊಂಡು, ಯಾಕಂದರೆ ನಮ್ಮ ಮೀಡಿಯಾ ಮಾಧ್ಯಮರು ಒಳ್ಳೆ ಹೈಲೈಟ್ ಮಾಡಿದ್ದಾರೆ ಅವನ್ನ. ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಸಿನಿಮಾ ಮೂಲಕ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅನ್ನೋ ಒಂದು ನಿಟ್ಟಲ್ಲಿ ಸಿನಿಮಾ ತೆಗಿತಾ ಇದ್ವಿ. ಅವ್ರ ಊರಿಗೆ ಹೋದೆ. ಊರಿಗೆ ಹೋದಾಗ ಈಗಲೂ ಸಹ ಅವ್ರ ಮನೆಯಲ್ಲಿ ಕರೆಂಟ್ ಇಲ್ಲ. ಅಂಥ ಜಾಗದಲ್ಲಿ ಬೆಳೆದಿದ್ದಾನಲ್ಲ, ನಾವು ಬೆಂಗಳೂರು ದುನಿಯಾ ಏನೈತೆ ಅನ್ನೋ ತೋರ್ಸನೆ ಅನ್ನೋ ಒಂದು ನಿಟ್ಟಲ್ಲಿ ಕರ್ಕೊಂಬಂದು ಬೆಳೆಸ್ತಾ ಇದ್ದೀವಿ. ಕತೆ ಪ್ರೀತಿಯ ಲೋಕ ನೋಡಿದಲ್ಲ, ಅದರಲ್ಲಿ ಒಳ್ಳೆ ಸ್ಟೋರಿ ಇತ್ತು. ಹಂಗಾಗಿ ನಮ್ಮ ಇವ್ರನ್ನ ಡೈರೆಕ್ಟ್ರನ್ನ ಕುಂಡಿಸ್ಕೊಂಡು ಕತೆ ಕೇಳಿದಾಗ ನನಗೂ ಇಷ್ಟ ಆಯಿತು. ಹಂಗಾಗಿ ನಾವು 4 ಜನ ತೀರ್ಮಾನ ತಗೊಂಡು ಒಳ್ಳೆ ಸಿನಿಮಾ ಮಾಡ್ಬೋದು. ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಏನೈತೆ, 6.5 ಕೋಟಿ ಜನಸಂಖ್ಯೆ ಎಲ್ಲರೂ ಸಹ ಹೊಂದಿಸಿ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಿಟ್ಟಲ್ಲಿ ಸಿನಿಮಾ ಮಾಡ್ತಾಯಿದ್ವಿ. ಓಕೆ ಸರ್. ಈ ಫೈಟ್ ಬಂದು ಫಸ್ಟ್ ಒಂದು ಸಿಚುವೇಶನ್ ಒಂದು ಫೈಟ್ ಆಗಿರುತ್ತೆ. ಈ ಫೈಟರ್ಸ್ಗೂ ಮತ್ತು ವಿಲನ್ಗೂ ಮೊದಲೊಂದು ಫೈಟ್ ಆಗಿರುತ್ತೆ. ಆ ಫೈಟಲ್ಲಿ ಹೊಡೆಸ್ಕೊಂಡು ಹೋಗಿರ್ತಾರೆ ಅವರು. ಆವಾಗ ಮತ್ತೆ ನೆಕ್ಸ್ಟ್ ಅದೇ ವಿಲನ್ಗಳು ಬಂದು ಈ ಹೀರೋನ ರಾಜೇಶನ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಆ ಸೇಡನ್ನು ಇಟ್ಕೊಂಡು ಬಂದು ಇಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಈ ಸಿಚುವೇಶನಲ್ಲಿ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. 100% ಬರ್ತಾಯಿದೆ. ಯಾಕೆಂದರೆ ಆಲ್ರೆಡಿ ಒಂದು ಫಿಲ್ಮ್ ಮಾಡಿದ್ದಾನೆ, ಜಂಗಲ್ ಜಾಕಿ ಅಂತ ಒಂದು ಮಾಡಿದ್ದಾನೆ. ಕೆಲವು ಸಿಚುವೇಶನ್ಗಳು ಏನಾಗುತ್ತೆ ಅಂತಂದರೆ, ಏಕೆ ಎಲ್ಲದರಲ್ಲೂ ನಮಗೆ ಅವನು ಅಡ್ಜಸ್ಟ್ ಆಗೋಲ್ಲ. ಆ ಒಂದು ಇದನ್ನು ನೋಡಿಕೊಂಡು ನಾವೇ ಅವನಿಗೆ ಅಡ್ಜಸ್ಟ್ ಆಗ್ಬಿಟ್ಟು ನಿಧಾನಕ್ಕೆ ನೀಟಾಗಿ ಹೇಳ್ಕೊಂಡ್ರೆ 100% ಮಾಡ್ತಾನೆ. ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ. ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ಅದೇ ಥರ ಮಾಡ್ತಾಯಿದ್ದಾನೆ. ಅದೇ ಈ ಒಂದು ಫೈಟ್ ಬಂದು ಫಸ್ಟ್ ಅಟೆಂಪ್ಟಲ್ಲಿ ಒಂದು ಫೈಟ್ ಆಗಿರುತ್ತೆ. ಇದಕ್ಕಿಂತ ಮುಂಚೆನೇ ಒಂದು ಫೈಟ್ ಆಗಿರುತ್ತೆ. ಆ ವಿಲನ್ನು ಬಂದು ಅದೇ ಸೇಡಿನ ಮೇಲೆ ಮತ್ತೆ ಬಂದು ಈ ಹೀರೋನ ಅಟ್ಯಾಕ್ ಮಾಡ್ತಾನೆ. ಅಂಥ ಒಂದು ಸಿಚುವೇಶನ್ ಇಟ್ಕೊಂಡು ಈ ಫೈಟನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ. ಈ ಫೈಟು ಈ ದ್ವೇಷಕ್ಕಾಗಿ. ಏಕೆಂದರೆ ಹಿಂದೆ ಒಂದು ಫೈಟಲ್ಲಿ ಹೊಡೆಸ್ಕೊಂಡು ಹೋಗಿರ್ತಾರೆ ಇವರು. ಆ ಒಂದು ಸೇಡನ್ನು ಇಟ್ಕೊಂಡು ಬಂದು ಇಲ್ಲಿ ಅಟ್ಯಾಕ್ ಮಾಡಿ ಫೈಟ್ ಮಾಡ್ತಾ ಇರ್ತಾರೆ. ಇವನು ಹೊಡಿಲೇಬೇಕು, ಇವನನ್ನು ನಾವು ಬಿಡಬಾರ್ದು ಅನ್ನೋ ಒಂದು ಜಿದ್ದನ್ನು ಇಟ್ಕೊಂಡು ಇಲ್ಲಿ ಫೈಟ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಿಚುವೇಶನ್ ಇರುತ್ತೆ. ಇದು ನಂದು ಮೊದಲನೇ ಚಿತ್ರ ಪ್ರೀತಿಯ ಲೋಕ. ಇದು 2ನೇ ಚಿತ್ರ ಮಾಡ್ತಾಯಿದ್ದೀನಿ. ಇದು ಲವ್ ಈಸ್ ಪಾಯ್ಸನ್ ಅಂತ. ಹಳ್ಳಿಯಿಂದ ಪೇಟೆಗೆ ಬಂದ ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಿದ್ದ ರಾಜೇಶ್ ಎಲ್ರಿಗೂ ಗೊತ್ತೇ ಇದೆ. ಅವನ್ನ ಇಟ್ಕೊಂಡು ಈ ಚಿತ್ರನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಚಿತ್ರದಲ್ಲಿ ಕತೆಗೆ ಸಂಬಂಧಪಟ್ಟಂಗೆ ಕತೆಗೆ ಸೂಟ್ ಆಗೋಂಥ ವ್ಯಕ್ತಿ ರಾಜೇಶ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ರಾಜೇಶನ ಕೈಲೇ ಮಾಡಿಸ್ಬೇಕು ಅಂತ ನನಗೆ ಆಸೆ ಆಯಿತು. ಸ್ವಲ್ಪ ಕಷ್ಟ ಅಂತ ಎಲ್ಲರೂ ಹೇಳಿದ್ರು, ಪರವಾಗಿಲ್ಲ. ಕಷ್ಟ ಆದ್ರೂ ಒಂದು ಕತೆಗೆ ತಕ್ಕನಾದ ಹೀರೋ, ಆ ಕತೆಗೆ ಇವನು ಸೂಟ್ ಆಗ್ತಾನೆ ಅಂತ ಅವನ ಕೈಲೇ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. 100% ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ. ಅವನ ಕೈಲೇ ಮಾಡಿಸ್ಬಿಟ್ಟು ಒಂದು ಒಳ್ಳೆ ಚಿತ್ರನ ಕೊಡ್ತೀನಿ. ಈ ಒಂದು ಕತೆ ಆ ಥರ ಒಂದು ಮುಗ್ಧತೆ,
ಒಂದು ಇದನ್ನು ಕೇಳುತ್ತೆ. ಅದಕ್ಕೋಸ್ಕರ ರಾಜೇಶನ್ ಸೂಟ್ ಆಗ್ತಾನೆ ಅಂತೇಳಿ ರಾಜೇಶನ್ನ ಕರ್ಕೊಂಡು ಬಂದು ಮಾಡಿಸಿರೋದು. ಜೊತೆಗೆ ಇನ್ನೊಂದು ಏನಂತಂದರೆ, ಅವನು ಹಾಸ್ಪಿಟ್ಲಲ್ಲಿ ಇದ್ದಾಗ ನಾವು ಅವನು ನೋಡೋಕ್ಕೆ ಅಂತ ಹೋಗಿದ್ದೆ. ಕೆಲವು ವಿಷಯಗಳನ್ನ ನನಗೆ ಹೇಳಿದೆ. ನಾನು ಕತೆ ರೆಡಿ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅವನು ನನಗೆ ಕೆಲವು ವಿಷಯಗಳನ್ನ ಹೇಳಿದೆ. ಅದಕ್ಕೋಸ್ಕರ ಬಂದು 20% ಕತೆನ ಅವನಿಗೋಸ್ಕರ ನಾನು ಸ್ವಲ್ಪ ಚೇಂಜ್ ಮಾಡಿ ಈ ಚಿತ್ರನ ಮಾಡ್ತಾಯಿದ್ದೀನಿ. ಅವನು ರಿಯಲ್ ಲೈಫಲ್ಲಿ ಕೆಲವು ಒಂದು 20% 100% ರಿಯಲ್ ಲೈಫ್ ಸ್ಟೋರಿ ಇದೆ ಒಂದು. ಅದನ್ನು ಇಟ್ಕೊಂಡು ಈ ಲವ್ ಈಸ್ ಪಾಯ್ಸನ್ ಅಂತ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಒಂದು 25% ಶೂಟಿಂಗ್ ಆಗಿದೆ. ಮೊನ್ನೆ ಹೊನ್ನಾವರದಲ್ಲಿ ಓಮ್ ಬೀಚು ಮತ್ತು ಅಪ್ಸರಕೊಂಡ ಮತ್ತು ಚಿಕ್ಕಮಗಳೂರು ಆ ಸುಂದರವಾದ ಲೊಕೇಶನ್ನು, ಅಲ್ಲೋಗಿ 2 ಸಾಂಗನ್ನು ಶೂಟ್ ಮಾಡ್ಕೊಂಡು ಬಂದ್ವಿ. ಮೊನ್ನೆ ಶೂಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ಇವತ್ತು ಇಲ್ಲಿ ಫೈಟ್ ಮಾಡ್ತಾಯಿದ್ವಿ. ಇನ್ನೂ ಒಂದು 40 days ಶೂಟಿಂಗ್ ಇದೆ. ಶೂಟಿಂಗ್ ಆಗಿ ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇಲ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಈ ಸಿನಿಮಾ ಹೌದು, ಮೊದಲನೇ ಚಿತ್ರ ಪ್ರೀತಿಯ ಲೋಕ ಅಂತ ಮಾಡಿದೆ. ಬಟ್ ಏನಂದ್ರೆ ಒಂದೇ ಥರ ಸಿನಿಮಾ ಕೊಡೋದ್ರ ಬದಲು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕೊಡೋಣ ಅಂತ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಒಂದು 100 ಜನ ಲವ್ ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗೋದು ಇವತ್ತು ಎಲ್ರಿಗೂ ಗೊತ್ತಿದೆ. ಅದು 100 ಜನ ಲವ್ ಮಾಡಿದರೆ ಅದರ ಸಕ್ಸಸ್ ಆಗೋದು ಒಬ್ಬರೋ ಇಬ್ಬರು ಲವಲ್ಲಿ ಸಕ್ಸಸ್ ಆಗಿರೋರು. ಇನ್ನು 98 ಜನ ಲವ್ ಫೇಲ್ಯೂರ್ ಆಗಿರೋರೆ ಅಂತ ಇರೋದು. ಅಂತಲೇ ಆ ಒಂದು ಲವ್ ಫೇಲ್ಯೂರ್ ಆಗಿರೋ ಅಂಥ ಭಗ್ನ ಪ್ರೇಮಿಗಳಿಗೆ ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೊರಟಿದ್ದೀನಿ. Look!